ನಮಸ್ಕಾರ, ನಾನು ಡಾಕ್ಟರ್ ಪ್ರಸನ್ನ, ಕಾಸ್ಮೆಟಿಕ್ ಪ್ಲಾಸ್ಟಿಕ್ ಸರ್ಜನ್, ತನ್ವಿ ಆಸ್ಪತ್ರೆ ಶಿವಮೊಗ್ಗ. ತಮ್ಮೆಲ್ಲರಿಗೂ IMA ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾನು ಪ್ಲಾಸ್ಟಿಕ್ ಸರ್ಜರಿ ಅಂದರೆ ಏನು, ಅದರ ಕಾರ್ಯವ್ಯಾಪ್ತಿ ಏನು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ತಮಗೆ ತಿಳಿಸಲು ಬಯಸುತ್ತೇನೆ. ಪ್ಲಾಸ್ಟಿಕ್ ಸರ್ಜರಿ ಅಂದರೆ ಗ್ರೀಕ್ ಪದ ಪ್ಲಾಸ್ಟಿಕೋಸ್ ಅಂದರೆ ಮೌಲ್ಡಬಲ್ ಅಂತ. ಪ್ಲಾಸ್ಟಿಕ್ ಸರ್ಜರಿ ಶರೀರದ ಯಾವುದೇ ಭಾಗದ ರೂಪ ಹಾಗೂ ಕಾರ್ಯಕ್ಷಮತೆ ಇದನ್ನು ಸುಧಾರಿಸುವ ವಿಭಾಗ. ಇದರ ಕಾರ್ಯವ್ಯಾಪ್ತಿ ತಲೆಯಿಂದ ಹಿಡಿದು ಬೆರಳಿನ ತನಕ, ಹುಟ್ಟಿದಾಗಿಂದ ನವಜಾತ ಶಿಶುವಿನ ಹಿಡಿದು ನಾವು ವಯಸ್ಸಾಗುವ ತನಕ ಏನು ಪ್ರಾಬ್ಲಮ್ ಫೇಸ್ ಮಾಡ್ತೀವಿ ಇದೆಲ್ಲವನ್ನು ಒಳಗೊಂಡಿರುವಂಥ ಬ್ರ್ಯಾಂಚ್. ಪ್ಲಾಸ್ಟಿಕ್ ಸರ್ಜರಿ ಹಿಸ್ಟ್ರಿಗೆ ಹೋದರೆ ಇದು ನಮ್ಮ ಕರ್ನಾಟಕ ರಾಜ್ಯ, ಮೈಸೂರು ರಾಜ್ಯಕ್ಕೇ ಟ್ರೇಸ್ ಮಾಡ್ಬೋದು. 17ನೇ ಶತಮಾನದಲ್ಲಿ ನಮ್ಮ ರಾಜ್ಯ ಹಾಗೂ ಪಕ್ಕದ ಮಹಾರಾಷ್ಟ್ರ ರಾಜ್ಯದಲ್ಲಿ ಮೂಗು ರೀಕನ್ಸ್ಟ್ರಕ್ಟ್ ಮಾಡೋದು. ಅಂದು ಯುದ್ಧದಲ್ಲಿ ಮೂಗು ಕತ್ತರಿಸಿ ಬಂಧಿತರ ಮೂಗು ಕತ್ತರಿಸುವ ಪನಿಷ್ಮೆಂಟ್ ಇತ್ತು. ಅದರ ಕರೆಕ್ಷನ್ ಕೂಡ ಅವತ್ತಿನ ದಿವಸನೇ ಡೆವಲಪ್ ಆಗಿತ್ತು. ಇನ್ನೂ ಅದರ ಹಿಂದಕ್ಕೆ ಹೋದರೆ ಸುಶ್ರುತ ಪ್ಲಾಸ್ಟಿಕ್ ಸರ್ಜರಿಯ ಪಿತಾಮಹ, ಅಂದರೆ ಶಸ್ತ್ರಚಿಕಿತ್ಸೆಯ ಪಿತಾಮಹ ಪ್ರಪಂಚದಲ್ಲಿ ಅಂತ ಹೇಳ್ತಾರೆ. ಅವತ್ತಿನ ದಿವಸದ ಏನು ಡಿಸ್ಕ್ರಿಪ್ಷನ್ ಇದೆ ಅದನ್ನು ಇಂದು ಕೂಡ ನಮ್ಮ ಪ್ಲಾಸ್ಟಿಕ್ ಸರ್ಜರಿ ಟೆಕ್ಸ್ಟ್ ಬುಕ್ಕಲ್ಲಿ ನೋಡ್ಬೋದು. ಅವತ್ತಿನ ದಿವಸ ಇನ್ಸ್ಟ್ರೂಮೆಂಟ್ಸ್ಗಳ ಬಗ್ಗೆ ಉಲ್ಲೇಖಗಳನ್ನು ಕೂಡ ಇಂದು ನೋಡ್ಬೋದು. ಅಲ್ಲದೆ ಅದೇ ಪ್ರಿನ್ಸಿಪಲ್ನ ಇಂದು ಕೂಡ ನಾವು ಉಪಯೋಗಿಸ್ತಿದ್ದೇವೆ. ಪ್ಲಾಸ್ಟಿಕ್ ಸರ್ಜರಿಗೆ ಮೇಯ್ನಾಗಿ 2 ಬೇಸ್ ಉಂಟು. ಒಂದು ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಅಂತ, ಇದು ಆಧಾರ ಸ್ತಂಭ. ಇದು ಮೇಯ್ನಾಗಿ 1ನೇ 2ನೇ ಮಹಾಯುದ್ಧದಲ್ಲಿ ಈ ಸೈನಿಕರು ಏನು ಡಿಫಾರ್ಮಿಟೀಸ್ನ ಅನುಭವಿಸಿದರು ಅದ್ರ ಕರೆಕ್ಷನಲ್ಲಿ ಇದರದ್ದು ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಇದು ತುಂಬ ಡೆವಲಪ್ಮೆಂಟ್ ಆಯಿತು. ನಂತರ ಕಾಸ್ಮೆಟಿಕ್ ಸರ್ಜರಿ ಕೂಡ ಅದು ಕೂಡ ಜೊತೆಗೆ ಡೆವಲಪ್ ಆಗ್ತಾ ಬಂತು. ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಅಂದರೆ ಅದು ಈ ಪುನರ್ನಿರ್ಮಾಣ ಶಸ್ತ್ರಚಿಕಿತ್ಸೆ ಅಂತ, ಏನು ಡಿಫಾರ್ಮಿಟೀಸ್ ಏನು ಶರೀರದಲ್ಲಿ ಇರುತ್ತೆ ಅದನ್ನು ಇಂಪ್ರೂವ್ ಮಾಡೋದಕ್ಕೆ, ಮೇಯ್ನಾಗೆ ಬರ್ನ್ಸ್ ನಂತರ ಸುಟ್ಟ ಗಾಯಗಳ ರೀಕನ್ಸ್ಟ್ರಕ್ಷನ್. ಇದರಲ್ಲಿ ಈ ಜಾಯಿಂಟ್ಗಳು ಕಾಂಟ್ರಾಕ್ಚರ್ ಆಗೋದು, ಮುಖದ ಸುಟ್ಟಾಗ ಕಣ್ಣಿನ ರೆಪ್ಪೆಗಳು, ಬಾಯಿ ತುಟಿಗಳೆಲ್ಲ ಎಳ್ಕೊಂಬಿಟ್ಟು ವಿಕಾರವಾಗೋದು. ಇದಲ್ಲದೆ ವಿಕಾರ ಒಂದೇ ಅಲ್ಲದೆ ಫಂಕ್ಷನಲ್ ಕೂಡ, ಕಣ್ಣು ಮುಚ್ಚಕ್ಕಾಗ್ದಂಗೆ ಇರೋದು, ಈ ಬೆರಳುಗಳು ಕೈಗಳು ಒಂದು ಕಡೆ ಸಿಗಾಕೊಂಬಿಟ್ಟು ಅದನ್ನು ಯೂಸ್ ಮಾಡೋದಕ್ಕೆ ತೊಂದರೆ ಆಗೋದು, ಇವನ್ನೆಲ್ಲ ಕಾಂಟ್ರಾಕ್ಚರ್ ರಿಲೀಸ್ ಅಂತಾರೆ. ಮತ್ತು ಕಾಂಟ್ರಾಕ್ಚರ್ ರಿಲೀಸ್ ಮಾಡಿದ್ಮೇಲೆ ಉಂಟಾದ ಗಾಯಗಳಿಗೆ ಚರ್ಮ ಕಸಿ ಮಾಡೋದು, ಅಲ್ಲದೆ ಇಮಿಡಿಯೇಟಾಗಿ ಸುಟ್ಟ ಗಾಯಗಳಿಗೆ ಚರ್ಮದ ಕವರ್ ಕೊಡೋದು, ಇವೆಲ್ಲವೂ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಭಾಗ ಆಗಿದೆ. ಇನ್ನೂ ಮುಖ್ಯವಾಗಿ ಇವತ್ತಿನ ದಿವಸ ಈ ಆಕ್ಸಿಡೆಂಟ್ಗಳು, ಅಪಘಾತಗಳು, ನಂತರ ಅದರಿಂದ ಉಂಟಾಗುವಂಥ ಶರೀರದ ನ್ಯೂನತೆಗಳು, ಇವನ್ನ ಕೂಡ ಸರಿ ಮಾಡೋದರಲ್ಲಿ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಬಹಳ ಮುಖ್ಯವಾದ ವರ್ಕನ್ನು ಒಳಗೊಂಡಿದೆ. ಇಲ್ಲೂ ಕೂಡ ಅಗೇನ್ ಸ್ಕಿನ್ ಗ್ರಾಫ್ಟು, ಫ್ಲ್ಯಾಪ್ಸು, ಮೈಕ್ರೋವ್ಯಾಸ್ಕ್ಯುಲರ್ ಸರ್ಜರಿಗಳು, ವ್ಯಾಸ್ಕ್ಯುಲರ್ ರಿಪೇರ್ಗಳು, ನರ್ವ್ ರಿಪೇರ್ಗಳು, ಟೆಂಡಾನ್ ರಿಪೇರ್ಗಳು, ಮೂಳೆ ಫಿಕ್ಸ್ ಮಾಡೋದು, ಹಿಂಗೆ ಇದಕ್ಕೆ ಲಿಸ್ಟಿಗೆ ಎಂಡೇ ಇಲ್ಲ. ಈ ಥರ ಲಿಸ್ಟ್ ಬೆಳೀತಾನೆ ಹೋಗುತ್ತೆ. ಇಲ್ಲೆಲ್ಲ ಪ್ಲಾಸ್ಟಿಕ್ ಸರ್ಜರಿ, ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಭಾಳ ಮುಖ್ಯವಾಗುತ್ತದೆ. ಇದಲ್ಲದೆ ಇನ್ನೊಂದು ಮೇಜರ್ ಪ್ರಾಬ್ಲಮ್ಸ್ ನಮ್ಮನ್ನು ಕಾಡ್ತಿರೋದು ಕ್ಯಾನ್ಸರ್ ರೀಕನ್ಸ್ಟ್ರಕ್ಷನ್. ಎಸ್ಪೆಷಲಿ ಬಾಯಿ ಕ್ಯಾನ್ಸರು, ತುಟಿ ಕ್ಯಾನ್ಸರು, ಗಂಟ್ಲು ಕ್ಯಾನ್ಸರು, ಬ್ರೆಸ್ಟ್ ಕ್ಯಾನ್ಸರು, ಈ ಥರ ಮೇಜರ್ ಸರ್ಫೇಸ್ ಕ್ಯಾನ್ಸರ್ಗಳಲ್ಲಿ ಆ ಕ್ಯಾನ್ಸರ್ ಎಕ್ಸಿಷನ್ ಮಾಡಿದ ಮೇಲೆ ಏನು ಡಿಫೆಕ್ಟ್ ಉಂಟಾಗುತ್ತೆ ಅವನ್ನೆಲ್ಲ ಮತ್ತೆ ಪುನರ್ನಿರ್ಮಾಣ ಮಾಡುವುದರಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಭಾಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ. ಇಲ್ಲೂ ಕೂಡ ಅಗೇನ್ ಸ್ಕಿನ್ ಗ್ರಾಫ್ಟು, ಫ್ಲ್ಯಾಪ್ಸು, ಮೈಕ್ರೋವ್ಯಾಸ್ಕ್ಯುಲರ್ ಸರ್ಜರಿ, ಮೈಕ್ರೋ ಸರ್ಜರಿ, ಇವೆಲ್ಲವೂ ಪ್ಲಾಸ್ಟಿಕ್ ಸರ್ಜರಿ ಟೆಕ್ನಿಕ್ಸ್. ಈ ಟೆಕ್ನಿಕ್ನ ಯೂಸ್ ಮಾಡಿಕೊಂಡು ಏನು ನಾವು ಪ್ರಾಬ್ಲಮ್ನ ಫೇಸ್ ಮಾಡ್ತೀವಿ ಅವನ್ನು ಸರಿ ಮಾಡೋದಕ್ಕೆ ಉಪಯೋಗಿಸುವಂಥ ಟೂಲ್ಸ್ ಅಂತ ನಾವು ಅನ್ಬೋದು. ಇದಲ್ಲದೆ ಕ್ರೇನಿಯೋಫೇಶಿಯಲ್ ಸರ್ಜರಿ ಅಂತ ಇದೆ. ಇದು ಮುಖದ ಮೂಳೆಗಳು, ಅದರ ಫ್ರ್ಯಾಕ್ಚರ್ಸು, ಅದರ ಡಿಫಾರ್ಮಿಟಿ ಕರೆಕ್ಷನ್ನು, ಇವುಗಳ ಬಗ್ಗೆ ಟ್ರೀಟ್ಮೆಂಟ್ ಮಾಡುವಂಥ ಬ್ರ್ಯಾಂಚು. ಇದು ಕೂಡ ಪ್ಲಾಸ್ಟಿಕ್ ಸರ್ಜರಿಯ ಒಂದು ಮುಖ್ಯ ಭಾಗವಾಗಿದೆ. ಇದಲ್ಲದೆ ಹ್ಯಾಂಡ್ ಸರ್ಜರಿ ಅಂತಾರೆ. ಈ ನಮ್ಮ ಕೈಯಲ್ಲಿ ಏನು ಪ್ರಾಬ್ಲಮ್ಸ್ ಉಂಟಾಗುತ್ತೆ, ಸಾಫ್ಟ್ ಟಿಶ್ಯೂ ಪ್ರಾಬ್ಲಮ್ಸು, ಬೋನ್ ಪ್ರಾಬ್ಲಮ್ಸು. ಸಾಫ್ಟ್ ಟಿಶ್ಯೂ ಪ್ರಾಬ್ಲಮ್ಸ್ ಅಂದರೆ ಮೇಯ್ನಾಗಿ ಹುಟ್ಟಿದಾಗ ಉಂಟಾಗುವಂಥ ಕಾಂಜೆನಿಟಲ್ ಡಿಫಾರ್ಮಿಟೀಸ್ಗಳು, ಕೈ ಬೆರಳುಗಳು ಅಂಟ್ಕೊಂಡಿರೋದು ಅಥವಾ ಎಕ್ಸ್ಟ್ರಾ ಬೆರಳುಗಳಿರೋದು, ಇನ್ನೂ ಡಿಸ್ಕ್ರೈಬ್ ಮಾಡೋಕ್ಕಾಗೋದಿಲ್ಲ ಅಷ್ಟು ಡಿಫಾರ್ಮಿಟೀಸ್ ಉಂಟಾಗೋದು. ಅಥವಾ ಆಕ್ಸಿಡೆಂಟ್ಸಲ್ಲಿ ಹ್ಯಾಂಡ್ ಇಂಜುರಿ ಅನ್ನೋದು ಹ್ಯಾಂಡಿಗೆ ಭಾಳ ಇಂಜುರೀಸ್ ಆಗ್ತವೆ, ಅದ್ರ ಕರೆಕ್ಷನ್ನು, ಇವೆಲ್ಲವೂ ಅಗೈನ್ ಪ್ಲಾಸ್ಟಿಕ್ ಸರ್ಜರಿಯ ಮೇನ್ ಭಾಗಗಳಾಗಿದೆ. ಒಟ್ಟಿನಲ್ಲಿ ಪ್ಲಾಸ್ಟಿಕ್ ಸರ್ಜರಿ, ಈ ರೀಕನ್ಸ್ಟ್ರಕ್ಟಿವ್ ಸರ್ಜರಿ, ಈ ಪ್ಲಾಸ್ಟಿಕ್ ಸರ್ಜರಿ ಒಂದು ಆಧಾರ ಸ್ತಂಭ ಅನ್ಬೋದು. ಇದಲ್ದಲ್ಲೇ ನೆಕ್ಸ್ಟ್ ಕಾಸ್ಮೆಟಿಕ್ ಸರ್ಜರಿ ಅಂತ ಬರುತ್ತೆ. ಇಲ್ಲಿ ಎಲ್ಲ ನಾರ್ಮಲ್ ಪರ್ಸನ್ನ ರೂಪವನ್ನು ಇಂಪ್ರೂವ್ ಮಾಡೋದಕ್ಕೆ ಯೂಸ್ ಮಾಡುವಂಥ ಪಾರ್ಟು. ಕಾಸ್ಮೆಟಿಕ್ ಸರ್ಜರಿ ಮತ್ತು ರೀಕನ್ಸ್ಟ್ರಕ್ಟಿವ್ ಸರ್ಜರಿ ನಡುವೆ ಡಿಸ್ಟಿಂಕ್ಷನ್ ಮಾಡೋದು ಭಾಳ ಕಷ್ಟ.
ನಾವು ಯಾವುದು ರಿಕನ್ಸ್ಟ್ರಕ್ಟ್ ಸರ್ಜರಿಲಿ ಫಂಕ್ಷನಲ್ ಏನು ಇಂಪ್ರೂವ್ ಮಾಡ್ತೀವಿ ಅದು ಕಾಸ್ಮೆಟಿಕ್ ಕೂಡ ಅದರದ್ದು ಕಾಸ್ಮೆಟಿಕ್ ಆಸ್ಪೆಕ್ಟ್ ಕೂಡ ಇಂಪ್ರೂವ್ ಆಗುತ್ತೆ. ಸೊ ರಿಕನ್ಸ್ಟ್ರಕ್ಟ್ ಸರ್ಜರಿನೂ ಒಂದು ಥರ ಕಾಸ್ಮೆಟಿಕ್ ಸರ್ಜರಿ ಅನ್ಬೋದು. ಬರೀ ಇನ್ ಪರ್ಟಿಕ್ಯುಲರ್ ಕಾಸ್ಮೆಟಿಕ್ ಸರ್ಜರಿಗೆ ಬಂದರೆ ಇವಾಗ ಫಾರ್ ಎಕ್ಸಾಂಪಲ್ ರೈನೋಪ್ಲಾಸ್ಟಿ ಇದೆ, ಬ್ರೆಸ್ಟ್ ಆಗ್ಮೆಂಟೇಷನ್ನು, ಬ್ರೆಸ್ಟ್ ರಿಡಕ್ಷನ್ಗಳು, ಟಮ್ಮಿ ಟಕ್ ಅಂತಾರೆ, ಹೊಟ್ಟೆ ಜೋತ್ ಬಿದ್ದಿರೋದು, ಮಮ್ಮಿ ಮೇಕ್ ಓವರ್ ಅಂತಾರೆ, ಲೈಪೋಸಕ್ಷನ್ ಅಂತಾರೆ, ಅಗೇನ್ ಫೇಸ್ ಲಿಫ್ಟ್ ಅಂತ ಇದೆ. ನೂರಾರು ಅಂದರೆ ನಮ್ಮ ವಯಸ್ಸಾದಂಗೆ ನಮ್ಮ ಶರೀರ ಏನು ಪ್ರಾಬ್ಲಮ್ನ ಫೇಸ್ ಮಾಡುತ್ತೆ, ನಮ್ಮ ವಯಸ್ಸನ್ನು ಏನು ಕಮ್ಮಿ ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಮಾಡೋದಕ್ಕೆ ಏನು ಟೆಕ್ನಿಕ್ಸ್ ಇದೆ, ಇವನ್ನೆಲ್ಲವನ್ನು ಕಾಸ್ಮೆಟಿಕ್ ಸರ್ಜರಿ ಅಂತಾರೆ. ಇಲ್ಲಿ ಪೇಷಂಟ್ ಆರೋಗ್ಯವಾಗಿರೋದು ಮುಖ್ಯ. ಅಂದರೆ ಹೈ ರಿಸ್ಕ್ ಇರೋ ಪೇಷಂಟ್ಗಳಲ್ಲಿ ಕಾಸ್ಮೆಟಿಕ್ ಸರ್ಜರಿ ಆಫರ್ ಮಾಡಲ್ಲ. ಪೇಷಂಟ್ ಹ್ಯಾಸ್ ಟು ಬಿ ಇನ್ ಪರ್ಫೆಕ್ಟ್ ಹೆಲ್ತ್. ಅಲ್ಲದೆ ಅವನ ಸೈಕಲಾಜಿಕಲ್ ಪ್ರೊಫೈಲ್ ಕೂಡ ನಾವು ಚೆಕ್ ಮಾಡ್ತೀವಿ. ಅಂದರೆ ಅವನು ಕಾಸ್ಮೆಟಿಕ್ ಸರ್ಜರಿ ಮಾಡಿಸ್ಕೊಂಡ್ಮೇಲೆ ಅದಕ್ಕೆ ತಕ್ಕಂಗೆ ಇಂಡಿಕೇಷನ್ಸ್ ಕೂಡ ಇರುತ್ತಾ ಅನ್ನೋದನ್ನು ಚೆಕ್ ಮಾಡೋದು ಭಾಳ ಮುಖ್ಯವಾಗುತ್ತದೆ. ಒಟ್ಟಾರೆ ನಾವು ಹೇಳಬೇಕು ಅಂದರೆ ಪ್ಲಾಸ್ಟಿಕ್ ಸರ್ಜರಿ ಒಂದು ಆಧುನಿಕ ವೈದ್ಯಕೀಯ ಚಿಕಿತ್ಸೆಯ ಒಂದು ಮೇಜರ್ ವಿಭಾಗ. ಇದರ ಟ್ರೀಟ್ಮೆಂಟ್ ವ್ಯಾಪ್ತಿ ಭಾಳ ವಿಶಾಲವಾಗಿದೆ. ಅಲ್ಲದೆ ಪ್ಲಾಸ್ಟಿಕ್ ಸರ್ಜರಿಯಲ್ಲಿ ಈ ಕಾಸ್ಮೆಟಿಕ್ ಸರ್ಜರಿ ಅಂದರೆ ಸೀಳು ತುಟಿ ರಿಕನ್ಸ್ಟ್ರಕ್ಟ್ ಸರ್ಜರಿ ಅನ್ಬೋದು, ಕಾಸ್ಮೆಟಿಕ್ ಸರ್ಜರಿ ಇದರಲ್ಲಿ ದೋ ಇಟ್ ಈಸ್ ರಿಕನ್ಸ್ಟ್ರಕ್ಟ್ ಸರ್ಜರಿ ಆದ್ರೂ ಕಾಸ್ಮೆಟಿಕ್ ಪಾರ್ಟ್ ಸೀಳು ತುಟಿ, ಸೀಳು ಬಾಯಿಗಳಲ್ಲಿ ಭಾಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ. ಒಟ್ಟಿನಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಅಂದರೆ ಬರೀ ಸೌಂದರ್ಯ ಇಂಪ್ರೂವ್ ಮಾಡುವಂಥ ಸರ್ಜರಿ ಒಂದೇ ಅಲ್ಲ, ಇದು ಜೀವ ಉಳಿಸುವ, ಕಾರ್ಯಕ್ಷಮತೆಯನ್ನು ಮರುಕಳಿಸುವ ಹಾಗೂ ಮಾನವೀಯ ಗೌರವವನ್ನು ಉಳಿಸುವಂಥ ಒಂದು ಬ್ರ್ಯಾಂಚ್ ಅನ್ಬೋದು. ಪ್ಲಾಸ್ಟಿಕ್ ಸರ್ಜನ್ಸ್ ಬರೀ ರೂಪ, ಫಂಕ್ಷನ್ ಇವನ್ನಷ್ಟೇ ಇಂಪ್ರೂವ್ ಮಾಡೋದಿಲ್ಲ, ಅವರು ಜೀವವನ್ನು ಕೂಡ ವಾಪಸ್ ದಿ ಬ್ರಿಂಗ್ ಬ್ಯಾಕ್ ಲೈಫ್ ಟು ದ ಲೈಫ್, ಮೇಕ್ ದ ಪರ್ಸನ್ ಟು ಲಿವ್ ಹ್ಯಾಪಿಲಿ. ಈ ಎರಡು ಮಾತುಗಳನ್ನು ಇಲ್ಲಿಗೆ ಮುಗಿಸುತ್ತಾ ಈ ಎರಡು ಮಾತುಗಳನ್ನು ಆಡಲು ಅವಕಾಶ ಕೊಟ್ಟಿದ್ದಕ್ಕಾಗಿ ನಮ್ಮ IMA ಸಂಘಕ್ಕೆ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಥ್ಯಾಂಕ್ ಯು.